ನಾರದ ಮುನಿಗಳು ಅಂತಹದೇ ಒಬ್ಬ ವ್ಯಕ್ತಿಯನ್ನು ವಾಲ್ಮೀಕಿ ಮಹರ್ಷಿಗಳಿಗೆ ಪರಿಚಯವನ್ನು ಮಾಡ್ತಾರೆ. ಆ ಪರಿಚಯದ ಕಾರಣವೇ ವಾಲ್ಮೀಕಿ ರಾಮಾಯಣದ ಅಧ್ಯಾಯ 1 ಬಾಲಕಾಂಡ. ಆ ಅಧ್ಯಾಯ 1ರ 8ನೇ ಶ್ಲೋಕದಿಂದ ಸುಮಾರು 18ನೇ ಶ್ಲೋಕದವರೆಗೆ ರಾಮನ ವ್ಯಕ್ತಿತ್ವ ಹೇಗಿತ್ತು ಮತ್ತು ರಾಮನ ವ್ಯಕ್ತಿತ್ವ ಎಂತಹುದು ಅನ್ನೋದನ್ನು ನಾರದ ಮುನಿಗಳು ವಾಲ್ಮೀಕಿ ಮಹರ್ಷಿಗಳಿಗೆ ಹೇಳ್ತಾ ಹೋಗ್ತಾರೆ. ಅಧ್ಯಾಯ 1 8ನೇ ಶ್ಲೋಕದಿಂದ ಆರಂಭವಾಗುವ ಈ ಶ್ಲೋಕ 18ನೇ ಶ್ಲೋಕದವರೆಗೆ ರಾಮನ ವ್ಯಕ್ತಿತ್ವವನ್ನು ವಿವರಿಸ್ತಾ ಹೋಗುತ್ತೆ. ಹೀಗೆ 8ನೇ ಶ್ಲೋಕದಿಂದ 18ನೇ ಶ್ಲೋಕದವರೆಗೆ ವಿವರಿಸುವ ರಾಮನ ವ್ಯಕ್ತಿತ್ವ ಹೇಗಿತ್ತು ಅಂತ ನೋಡೋದಾದ್ರೆ ನಾರದ ಮುನಿಗಳು ಈ ರೀತಿ ವಿವರಿಸ್ತಾ ಹೋಗ್ತಾರೆ. ಇಕ್ಷ್ವಾಕು ವಂಶದಲ್ಲಿ ಜನಿಸಿದ ಆತನನ್ನು ರಾಮ ಎಂಬ ನಾಮದಿಂದ ಜನರು ಕರೆಯುತ್ತಿದ್ದರು. ಆತನು ಸ್ಥಿರ ಸ್ವಭಾವವನ್ನು ಹೊಂದಿರುವ, ಗ್ರಹಿಸಲಾಗದ ಪರಾಕ್ರಮವನ್ನು ಹೊಂದಿರುವ, ಆತನು ಸ್ವಯಂ ಪ್ರಭೆ, ಸ್ವಯಂ ಆಜ್ಞೆ ಮತ್ತು ಇಂದ್ರಿಯಗಳನ್ನು ತನ್ನ ನಿಯಂತ್ರಣಕ್ಕೆ